ಪುಣ್ಯ ಮಾಡಿರ್ಬೇಕು ಸಮಾಧಿ ಮೇಲೆ ಊಟ ಮಾಡೋದು. ಮನ್ಸುದೆ ನಿಜವಾಗ್ಲೂ ಮುಳ್ಳಿನ ಕಂಡ್ಲ ಇದು. ಕೋಪ ಮಾಡ್ಕೊಂಡ ಮಿನಿಮಮ್ 4 ಅಡಿ ತೋಡಿರ್ತಾರೆ, ಅಷ್ಟು ಈಸಾಗಿ ಆಚೆ ಬರಲ್ಲ. ಈಗ ಧರ್ಮಸ್ಥಳ ಕೇಸಲ್ಲಿ ಈ ಥರದ್ನ ಹುಡುಕ್ತಿರೋದು ಮೂಳೆಗಳು. ನಾಳೆ ಬಾ ವಾಪಸ್ ಹೋಗೋಣ ಬಾರ್ಲ. ವಿಕಾಸ್ ಬ್ರೌನು ಸೇಮ್ ಇದೇ ಥರ ಒಂದು ಕಂಟೆಂಟ್ ಮಾಡಿದ್ರು. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಧದ ಗುಡಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನೊಂದು ಕ್ರೇಜಿ ಆಗಿರೋ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಅಂದ್ರೆ ಸ್ಮಶಾನದ ಗೋರಿ ಮೇಲೆ ಬಾಡೂಟ ತಿಂತಾ ಇದ್ದೀನಿ. ಆದ್ರೆ ನಾನು ಒಬ್ನೇ ತಿಂತಿಲ್ಲ, ನನ್ ಜೊತೆ ಶ್ರೇಯಸ್ ಅಂತ ನನ್ನ ಸ್ಕೂಲ್ ಫ್ರೆಂಡು. ನಾನು ಹಳೆ ವಿಡಿಯೋಸ್ ಅಲ್ಲಿ ನೋಡಿದ್ರೆ ನಾವು ಮುಂಚೆ ಒಂದು ಸ್ಮಶಾನದ ವಿಡಿಯೋ ಮಾಡಿದ್ವಿ. ಸೊ ಅವಾಗ್ಲೂ ಇವನೇ ಬಂದಿದ್ದು. ಭಯ ಏನಾದ್ರು ಆಗ್ತಾ ಇದೆಯಾ? ಎಂತದು ಇಲ್ಲ, ಬಟ್ ಪ್ರಾಬ್ಲಮ್ ಏನಂದ್ರೆ ಆಫೀಸಿಂದ ಡೈರೆಕ್ಟ್ ಅದು ನಾನು ಹೇಳೋದೇ. ಇವನಿಗೆ ಪಾಪ ನೈಟ್ ಶಿಫ್ಟ್ ಕೆಲಸ ಆಯ್ತು. ಕೆಲಸ ಮುಗಿಸ್ಕೊಂಡು ಅದೇ ಡ್ರೆಸ್ಸಲ್ಲಿ ನೋಡಿ ಫಾರ್ಮಲ್ಸ್ ಹಾಕೊಂಡು ಹಂಗೆ ಬಂದ್ಬಿಟ್ಟು ಅವನೇ. ಈಗ ಆಲ್ರೆಡಿ ಸ್ಮಶಾನದಲ್ಲಿ ಇದ್ದೀವಿ. ಸೊ ನೋಡೋಣ ಬನ್ನಿ, ಇವಾಗ ಹೋಗೋಣ ಸ್ಮಶಾನದೊಳಗೆ. ಈಗಿನ ಕಾಲದಲ್ಲಿ ಸೈಟ್ ತಗೊಳ್ಳೋದು ಕಷ್ಟ, ಸ್ಮಶಾನದಲ್ಲಿ ಜಾಗ ತಗೊಳ್ಳೋದು ಕಷ್ಟ. ಈಗಿನ ಕಾಲದಲ್ಲಿ ಅಂತ ಪರಿಸ್ಥಿತಿ ಬಂದ್ಬಿಟ್ಟೈತೆ ಎಲ್ಲರಿಗೂ. ನಾನು ಮುಂಚೆ ಸ್ಮಶಾನದಲ್ಲಿ ವಿಡಿಯೋ ಮಾಡಿರೋರು ಅದೇ ಜಾಗದಲ್ಲಿ ಊತಾಕಿ ಅದನ್ನೇ ತೆಗೆದು ಮತ್ತೆ ಅದೇ ಜಾಗದಲ್ಲಿ ಬೇರೆಯವ್ರನ್ನ ಊತಾಕಿರ್ತಾರೆ. ಇನ್ನೊಂದು ವಿಷಯ ಏನ್ ಗೊತ್ತಾ, ಏನು ನಾವು ನಿಂತಿರೋದು ಈಗ ಊತಾಕಿರೋದ್ ಮೇಲೆ ನಿಂತಿದೀವ ಅಂತ. ಹೌದಾ? ಹಿಂಗೆ ಊತಾಕಿದ್ರೆ ಇಲ್ಲೇ ಒಂದು ಗೈಸ್ ಇಲ್ಲೇ ನೋಡಿ, ಇದು ಮಟ್ಟ ಆಗ್ಬಿಟ್ಟೈತೆ. ಏನ್ ಭಯ ಆಗೋದು ಅಂದ್ರೆ ಅವ್ರ ಮಕ್ಕಗಳನ್ನ ಹಾಕಿರ್ತಾರೆ ಗೊತ್ತಾ, ಅದನ್ನ ನೋಡಿದಾಗ ನಿಜವಾಗ್ಲೂ ಅವರೇ ಯಾರೋ ಅಲ್ಲಿ ಕೂತವ್ರೆ ಅನ್ಸ್ಬಿಡುತ್ತೆ. ಗೈಸ್ ಇಲ್ಲಿ ನೋಡಿ, ಒಂದ್ ಸಮಾಧಿಗಿಂತ ಇನ್ನೊಂದು ಸಮಾಧಿಗೆ ನೀವು ಡಿಫ್ರೆನ್ಸ್ ನೋಡ್ಬೋದು. ಏನೊಂದು ಅಡಿನೂ ಬರಲ್ಲ, ಅಕ್ಕ ಪಕ್ಕನೇ ಇರ್ತದೆ. ಏನದು? ಏನು ಮೂಳೆ? ಹೆಂಗ್ಲ ಇದು? ಇದು ಮೂಳೆನ ಕಳ್ಳ ನಾಯಿದ? ನಾಯಿದ್ ಯಾಕಾಗುತ್ತೆ? ಮನುಷ್ಯದು ಈ ತರ ಇರ್ತದ? ಇಲ್ಲಿ ನೋಡಿ ಒಂದು ಮೂಳೆ ಸಿಕ್ಕೈತೆ. ನಿಜವಾಗ್ಲೂ ಮೂಳೆನ ಕಂಡ್ಲ ಇದು? ಕೋಪ ಮಾಡ್ಕೊಂಡ ಎಸಿಯೋ ನೀನು ಒಳ್ಳೆ ನಾಯಿದು ನನ್ನ ಪ್ರಕಾರ. ಇಟ್ಬಿಡ ಯಾಕಬೇಕು. ಇದು ಯಾವ್ದು ಹೇಳು ಪಾರ್ಟು? ಮಂಡಿ. ಮಂಡಿ ಜಾಯಿಂಟಿಂದ ಕಂಡ್ಲ ಕರೆಕ್ಟ್ ಆಗಿ ನೋಡಿಲಿ. ಕಾಲೆಲ್ಲ ಕಡಿತಾ ಇರ್ತೀನಿ. ಚಿಕ್ಕ ಮಕ್ಕಳು ಏನಾರು ಇರ್ಬೋದ ಈ ತರ? ಅಲ್ಲ ಆಚೆ ಬಂದಿರ್ತಾವ ಕಣ, ಒಂದೊಂದು ಏನು ಮಾಡಕ್ಕಾಗಲ್ಲ. ಈಗ ಧರ್ಮಸ್ಥಳ ಕೇಸಲ್ಲಿ ಈ ತರದ್ನ ಹುಡುಕ್ತಾ ಇರೋದು ಮೂಳೆಗಳು ಸಿಗ್ತಾವಲ್ಲ ಅಲ್ಲಿ. ಎಷ್ಟು ಅವ್ವಾ ಮಚ. ಮನ್ಸುದೆ ಮನುಷ್ಯದಲ್ಲ. ಅಲ್ಲಿ ನೋಡ್ದ ಬುಲ್ಡೆ ಎಲ್ಲ ಆರಿಲ್ವಾ ಅಲ್ಲಿ? ನಾಯಿದು ಕಣ್ಣು ಬಾರ್ಲ ಮೂಳೆ. ನಾಯಿ ನಿನ್ ಕೈ ಮುಗಿತೀನಿ ಬಾ ಅಣ್ಣ ವಾಪಸ್. ಇಲ್ಲಿ ನೋಡಿ, ನಾಯಿ ಮೂಳೆ ಐತೆ, ಅಲ್ಲೆಲ್ಲ ಹಂಗೆ ಕಾಣಿಸ್ತೈತಿ. ನಾಯಿ ಸತ್ತು ಇಲ್ಲಿಂದ ಸತ್ತಾಗಿರುತ್ತ. ನಾಳೆ ಬಾ ವಾಪಸ್ ಹೋಗೋಣ ಬಾರ್ಲ. ಇವಾಗ ಓದುತ್ತಲ್ಲ ಮತ್ತೆ ಇದನ್ನು ಆದ್ಮೇಲೆ ನನಗೆ ಬೆವರು ಕಿತ್ತೈತಿ. ಜಾಗನೇ ಹೆಂಗೈತೆ ಅಂದ್ರೆ ಸಿಗ್ನಲ್ ಅದೇ ಕೊಡ್ತಿರ್ಬೋದಾ? ನಾಳೆ ಬಾ ಇವತ್ತು ಬರ್ಬೇಡಿ. ಯಾವ್ದೋ ಒಂದು ಫಿಲಮ್ ಐತೆ ಗೊತ್ತಾ, ಇವತ್ತು ಬರ್ಬೇಡ ನಾಳೆ ಬಾ ಅಂತ. ಮುಂಚೆ ಒಂದು ಅವಾಗ ಹಿಂಗ್ ಮಾಡ್ತಿದ್ರಂತ ಕಣ್ಣ. ದೆವ್ವ ಬರುತ್ತೆ ಅಂದಾಗ ಇವತ್ತು ಬರ್ಬೇಡ ನಾಳೆ ಬಾ ಅಂತ ಹೇಳ್ತಿದ್ರಂತೆ. ಆಯ್ತು ಇಲ್ಲಿ ನೋಡಿ, ಇಲ್ಲೊಂದು ನಾಯಿ ಮೂಳೆ ಐತಿ. ಎಕ್ಸಾಕ್ಟ್ ನಾಯಿ ಮೂಳೆನೇ ಐತಿ ನೋಡಿ. ಅಲ್ಲು ನೋಡಿ, ಇದು ಅಲ್ಲು ನಾಯಿದು. ಮನುಷ್ಯರದೆಲ್ಲ ಏನು ಹಂಗೆ ಆಚೆ ಬರಲ್ಲ ಅಷ್ಟು ಈಸಾಗಿ. ಯಾಕಂದ್ರೆ ಏನಿಲ್ಲ ಅಂದ್ರೆ ಒಂದು 6 ಅಡಿ ಏನಾದ್ರು ತೋಡಿರ್ತಾರೆ, ಮಿನಿಮಮ್ 4 ಅಡಿ ತೋಡಿರ್ತಾರೆ, ಅಷ್ಟು ಈಸಾಗಿ ಆಚೆ ಬರಲ್ಲ. ಅದೇ ಇಲ್ಲ ಆದ್ರೆ ನಾಯಿಗಳು ಸತ್ತೋಗಿರ್ತಾವಲ್ಲ ಅದ್ರ ಏನಿಲ್ಲ. ಜಾಗದಲ್ಲಿ ಮಾತ್ರ ನನಗೆ ಎಷ್ಟು ಭಯ ಆಯ್ತು ಅಂದ್ರೆ ನೋಡಿ, ಇಲ್ಲೆಲ್ಲ ಮೂಳೆಗಳು. ಬೇಗ ಸ್ಟಾರ್ಟ್ ಮಾಡ್ಲಾ? ಹೋಗ್ಬೇಕಾ ನಿಂಗೆ? ಗೈಸ್ ನಾನು ಬರೀ ಯಾವ್ದಾರ ಒಂದು 2 ಜಾಗ ನೋಡ್ಬಿಟ್ಟು ಒಂದು 2-3 ಕಡೆ ನೋಡ್ಕೊ ಹೋಗೋಣ ಅಂತಿದ್ದೆ. ಇವನೇ ಇಡೀ ಸಮಾಧಿ ಸುತ್ತನ ಅಂದ. ಇವಾಗ ನನ್ನ ಮಗ ನಡುಕ್ತವನೆ. ಒಂದು ಒಳ್ಳೆ ಜಾಗ ನೋಡ್ಬಿಡಪ್ಪ ಬೇಗ. ನಮ್ಮ ಮನೆಯವ್ರೇನಾರ ಈ ವಿಡಿಯೋ ನೋಡ್ಬಿಟ್ರೆ. ದೆವ್ವ ಇರೋದು ನಿಜ, ದೆವ್ವ ಇಲ್ಲ ಅಂತೇನಿಲ್ಲ. ಬಟ್ ಅದೇನು ಸ್ಮಶಾನದಲ್ಲಿ ದೆವ್ವ ಇರಲ್ಲ. ನೋಡಲ್ಲ ಯಾವುದೋ ಒಂದು ಕೂತೈತೆ. ಸ್ಮಶಾನದಲ್ಲಿ ಶಿವ ಇರ್ತಾರಂತೆ. ಹೌದಾ? ಅದೊಂದೇ ಧೈರ್ಯದಿಂದ ಬಂದಿರೋದು ನೋಡಿ. ನೀನು ಹೇಳ್ದಂಗೆ ಶಿವ ಇಲ್ಲೇ ಐತೆ. ಶಿವಪ್ಪ ಕಾಯ ತಂದೆ ಮೂರು ಲೋಕ ಸ್ವಾಮಿ ದೇವ ಅಲ್ಲೂ ಐತಿ. ಎಲ್ಲದಕ್ಕೂ ಹಾಕ್ತಾರೆ ಅನ್ಸುತ್ತೆ ಮಚ್ಚ. ಸೊ ಗೈಸ್ ನಾವು ಏನಿಲ್ಲ ಅಂದರೂ ಸುಮಾರು ಇಲ್ಲೆಲ್ಲ ಸುತ್ತಾಡ್ಕೊ ಬಂದ್ವಿ. ಒಂದು 10 ನಿಮಿಷ ಎಲ್ಲ ಕಡೆ ನೋಡ್ಕೊ ಬಂದ್ವಿ. ಬಟ್ ನಮಗೆ ಈ ಸಮಾಧಿನೇ ಬೆಸ್ಟ್ ಅನ್ನಿಸ್ತು ಅಂದರೆ ಊಟ ಮಾಡೋಕ್ಕೆ. ಯಾಕಂದರೆ ಒಂದು ನೀಟಾಗೈತೆ, ಇನ್ನೊಂದು ಸ್ವಲ್ಪ
ಆ ಕಡೆ ಏನು ಬೇಲಿ ಗಿಲಿ ಏನೂ ಇಲ್ಲ, ನೀಟಾಗೈತೆ, ಚೆನ್ನಾಗೂ ಐತೆ, ದೊಡ್ಡದಾಗಿ ನೋಡೋಕ್ಕೂ ಚೆನ್ನಾಗೈತೆ. ಪೂಜಾರಿ ರಾಯಪ್ಪನ ಮೊಮ್ಮಗ. ಗೈಸ್ ಇನ್ನೊಂದು ಏನಾಗುತ್ತೆ ಅಂದರೆ ನಾವು ಹಿಂಗೆ ಸ್ಮಶಾನದಲ್ಲಿ ಆ್ಯಕ್ಚುಲಿ ನಮ್ಮ ಸುತ್ತಮುತ್ತ ಏನೂ ಇರಲ್ಲ, ಏನು ಓಡಾಡ್ತಾನೂ ಇರಲ್ಲ, ಏನೂ ಇರೋದಿಲ್ಲ. ಬಟ್ ನಮ್ಗೆ ಹೆಂಗೆ ಅನಿಸುತ್ತೆ ಅಂದರೆ ಹಿಂದೆ ಏನೋ ಪಾಸ್ ಆಯ್ತೇನೋ ಅಥವಾ ಇಲ್ಲೇನೋ ಪಾಸ್ ಆಯ್ತೇನೋ ಅಥವಾ ನಮ್ಮ ಹಿಂದೇನೋ ಹೋಗ್ತಾಯಿತ್ತೇನೋ ಅಂತೇನೋ ಅನಿಸುತ್ತೆ. ನಾವೇ ಹೆಂಗೆ ತಿರುಗಾಡ್ತೀವಲ್ಲ, ಸೊ ನಮ್ಗೆ ಅದು ಹಂಗೆ ಅನಿಸುತ್ತೆ ಅಷ್ಟೇ. ಬಟ್ ಆ್ಯಕ್ಚುಲಿ ಏನೂ ಇರಲ್ಲ. 2003 ಹೆಚ್ಚು ಕಮ್ಮಿ ಒಂದು ವರ್ಷ ಎಷ್ಟು ಒಂದು 22 ವರ್ಷದ ಹಳೆಯ ಗೋರಿ ಇದು. ಸೊ ಈ ಗೋರಿ ಮೇಲೆ ಇವತ್ತು ನಮ್ಮ ಊಟ. ಒಂದು ವೀಡಿಯೋಗೋಸ್ಕರ ಕಂಟೆಂಟ್ ಮಾಡ್ತಿರೋದಷ್ಟೇ, ಯಾವುದೇ ಒಂದು ಕೆಟ್ಟ ಉದ್ದೇಶ ಆಗಲಿ ಅಥವಾ ಕೆಟ್ಟ ಆಲೋಚನೆ ಏನೂ ಇಲ್ಲ. ಈ ರೀತಿ ಮಾಡೋದ್ರಲ್ಲಿ ಈ ದೆವ್ವ ಭೂತ ಅವೆಲ್ಲ ಏನೂ ಇಲ್ಲ ಅನ್ನೋದು ಒಂದು ತೋರಿಸೋ ಒಂದು ಪ್ರಯತ್ನ ಅಷ್ಟೇ. ನೀವು ಇಲ್ಲಿ ನೋಡು, ಅಲ್ಲಿ ನೋಡ್ತಿದ್ರೆ ಭಯ ಆಗದ್ ಕಂಡ್ಲ. ರೆಡಿನಾ? ಒಂದ್ಸರಿ ಕ್ಲೀನ್ ಮಾಡ್ಕ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕ್ಲೀನ್ ಆಗೈತೆ. ಬೇರೆ ಯಾವ್ದಾರು ಹೋಗಿರೋ ನಾವೇ ಕ್ಲೀನ್ ಮಾಡಬೇಕಾಯ್ತು. ನೀನು ಧೈರ್ಯ ಮಾಡಬೇಕು, ನನಗೇನು ನಾನು ಎಲ್ಲಿ ಬೇಕಾದ್ರೂ ತಿನ್ನಕ್ಕೆ ರೆಡಿ ಇದ್ದೀನಿ. ನೀನು ತಿಂದೇನಪ್ಪ, ಇದು ನಡಿ ಮಾಡೋದು ಕ್ಷಮಿಸ್ಬಿಡಿ ಏನಾದ್ರು ತಪ್ಪಾದರೆ. ಮತ್ತು ನೀನೇ ಬಲಗಾಲಿಟ್ಟು ಬಿಚ್ಚಿ ನೀನೇ ಫಸ್ಟು. ನಾನು ಫಸ್ಟ್ ಹೋಗಲ್ಲ, ನೀನು ಹೋಗೋಣ. ಸೊ ಗೈಸ್, ನಾವು ಏನೇನು ಊಟ ತಂದಿದ್ವಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಟು ತೋರಿಸ್ತೀನಿ. ಆ್ಯಕ್ಚುಲಿ ಬಾಳೆ ಎಲೆ ಒಂಚೂರು ಇದಾಗ್ಬಿಟ್ಟೈತೆ. ಸುಮ್ಮನೆ ಅದೆಲ್ಲ ಹೇಳ್ಬೇಡ. ಅದು ನೆನ್ನೆ ತಂದಿದ್ದು ಬಾಳೆ ಎಲೆ ಸ್ವಲ್ಪ ಒಣಗೋಗ್ಬಿಟ್ಟೈತೆ ಅಷ್ಟೇ, ಇನ್ನೇನಾಗಿದೆ. ಹತ್ತಲ ನೀನು ತಪ್ಪ ಆ ಕಡೆ ಬರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ಎಲ್ಲರೂ ಚೆನ್ನಾಗಿಟ್ಟಾರಪ್ಪ, ನಮ್ಮ ಶ್ರೇಯಸ್ ಎದುರು ಕತ್ತವನೆ, ಅವ್ನಿಗೊಂಚೂರು ಧೈರ್ಯ ತುಂಬಪ್ಪ. ಎಂಥದ್ದು ಎದುರ್ಕಂತ ಇಲ್ಲ ಮಾಡ್ಲಾ ಇಷ್ಟೇ. ಒಂದ್ಸಲಿ 10 ಗಂಟೆ ಭಯ ಕಂಡ್ಲ, ಹತ್ತದ್ಮೇಲೆ ನೋಡಿಲ್ಲ ಕ್ಲೀನ್ ಮಾಡೋದೇ ಬೇಡ. ಅವರೆಲ್ಲ ಮೇಲೆ ಏನಿಲ್ಲ ಸೌಂಡು. ಏನು ನಗು ಬರುತ್ತೆ ಕಂಡ್ಲ, ಸುಮ್ಮನಿಲ್ಲ. ನಮ್ಮ ಕಷ್ಟ ನಮ್ಗಲ್ಲಿ ಮುದ್ದೈತೆ ನೋಡ್ಲ, ಅಲ್ಲಿ ನಗು ಯಾಕೆ ಕೈ ಮುಗಿತೀನಿ ಕುಟ್ಕೊಳ್ಳಪ್ಪ. ಆಯ್ತು ಹೇಳ್ಬೇಕ್ರೆ ನಿಧಾನ ಕೇಳು. ನೋಡ್ಲ ಇಲ್ಲಿ ನಾನು ಸಡನ್ ಆಗಿ ನನ್ಗೆ ಇತ್ಕೊಂಡ್ಬಿಡ, ನಂಗೆ ಅದೇ ಭಯ ಆಯ್ತಾ ಇರೋದು. ಫಸ್ಟ್ ನೀನು ಕ್ಯಾಂಡ್ಲು ಇದು ಮಾಡು ಎಲ್ಲ ಕಡೆ. ಏನೇ ಮಾಡಿದ್ರು ಕ್ಷಮಿಸ್ಬಿಡಿ, ಕೈಯೆಲ್ಲ ನಡುತ್ತೆ. ಓ ಮಚ್ಚ, ಫಸ್ಟೇ ಲೆಗ್ ಪೀಸ್ ಸಿಕ್ತು ಕಣವು. ವೈಟ್ ಚಿಕನ್ ಕಬಾಬು ಅಲ್ಲ ಕಣ, ನಾವೇ ಯಾಕೋ ಎಲ್ಲ ದೇವಗಳಿಗೂ ಇನ್ವಿಟೇಷನ್ ಕೊಟ್ಟಂಗೆ ಅಷ್ಟೇ. ನನಗೂ ಹಂಗೆ ಅನಿಸ್ತೈತೆ ಇವಾಗ. ಈಗ ಇಷ್ಟೊತ್ತು ಸುಮ್ಮನೆ ಮಲಗಿರ್ತಾವೆಲ್ಲ, ಇವಾಗ ನಾವು ಇವೆಲ್ಲ ಓಪನ್ ಮಾಡೋದು ನೋಡಿ ಸುತ್ತ ಇವಾಗ ನಮ್ಮ ಪಕ್ಕನೇ ಬಂದಿರ್ತವೆ. ಏನಿಲ್ಲ ಅಂದ್ರೆ ಏನು ಗೊತ್ತಾ, ಇಡ್ಲಿ ಗೈಸ್, ಇಡ್ಲಿ ಹಾಕಿದ್ರಲ್ಲ 3 ಇಡ್ಲಿ ಹಾಕೋನಲ್ಲ. ಎಷ್ಟು ಹಾಕಿರ್ಲಿ ಬಿಡು, ಎಷ್ಟು ಬೇಕೋ ಅಷ್ಟು ತಿನ್ನೋದು. ನಾವು ಹೊಟ್ಟೆ ತುಂಬ ಫುಲ್ ಏನು ತಿನ್ನಲ್ಲ. ನಾವೇನಂತ ಹೇಳಿ ಊಟ ಇಸ್ಕೊಬೋದ್ವಿ ಅಂದರೆ, ಮನೇಲಿ ಫಂಕ್ಷನ್ ಮಾಡ್ತಾರಲ್ಲ, ಏನು ಹೇಳಿ ಪಕ್ಷ ಮಾಡಿದಾಗ ಒಂದೊಂದ್ಸಲಿ ಮನೇಲಿ ಅಡುಗೆ ಮಾಡಿದಿಲ್ದಿರಲ್ಲ, ಆಚೆ ಊಟ ತಗೊಬತ್ತಾರಲ್ಲ. ನಾವು ಹಿಂಗೆ ಫಂಕ್ಷನ್ಗೆ ಊಟ ಬೇಕು ಅಂದ್ವಿ, ಅದಕ್ಕೆ ಎಲ್ಲ ಥರನೂ ಒಂದು ಸ್ವಲ್ಪ ಊಟ ಕಳಿಸ್ಕೊಟ್ಟವ್ರಿ. ರೈಸ್ ಮೊಟ್ಟೆನೂ ಕೊಟ್ಟಿದ್ದಾರೆ. ಮೊಟ್ಟೆ ಎಷ್ಟು ಕೊಟ್ಟವನು ಮಚ್ಚ? 6 ಮೊಟ್ಟೆ ಕೊಟ್ಟವ್ರು ಕಣ. ನಿನಗೆ 3 ನನಗೆ 3 ಸಾಕಾ? ರೈಸ್ ಮಟನ್ ಚಾಪ್ಸ್ ಏನೋ ಕೊಟ್ಟಿದ್ದೀನಿ ಅಂದರು, ಅದೇ ಇರಬೇಕಿತ್ತು. ಆ್ಯಕ್ಚುಲಿ ಮುದ್ದೆನೂ ಐತೆ, ಎಲ್ಲೋ ಕಳೆದೋಗ್ಬಿಟ್ಟೈತೆ, ಪ್ಯಾಕೆಟಲ್ಲೆಲ್ಲೂ ಸಿಗ್ತಾ ಇಲ್ಲ. ಮಚ್ಚ ಇದು ಮಟನ್ ಚಾಪ್ಸೆ. ಮಚ್ಚ ನಿಂಗೆ ಮಟನ್ ಇಷ್ಟನಾ ಚಿಕನ್ ಇಷ್ಟನಾ? ಫಿಶ್ ಇಷ್ಟನಾ? ಸೊ ಹಂಗಾರೆ ಇನ್ನೊಂದು ದಿವಸ ಬರ್ಬೇಕಾದ ಕಣ ನಾವು ಫಿಶ್ ತಿನ್ನಕ್ಕೆ ಅಂತಾನೆ. ಮಟನ್ ಚಾಪ್ಸ್. ಆಹಾ, ಈ ಸಮಾಧಿ ಮೇಲೆ ಈ ಊಟಗಳನ್ನೆಲ್ಲ ನೋಡೋಕ್ಕೆ ಖುಷಿ ಆಯ್ತೈತೆ ಕಣ ನನಗೆ. പക്ഷേ ಇದನ್ನೆಲ್ಲ ನೀಟಾಗಿ ವಾಪಸ್ ಹೋಯ್ತಾ, ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಹೋಗ್ಬೇಕು. ರೈಸ್ ಇಲ್ಲಿ ನೋಡಿ, ರಾಗಿ ಮುದ್ದೆ. ಸಾಕು ಬರ ಕುತ್ಕೊಳ್ಳ, ನೀನು ನಿಮ್ಮ ಆಸನವನ್ನು ಸ್ವೀಕರಿಸಿ. ಇದ್ರ ಜ್ಯೂಸ್ ಬೇರೆ ಐತೆ ಕರೆಕ್ಟ್. ರೈಸ್ ಇಲ್ಲಿ ನೋಡಿ, ಹಂಗೆ 1-2 ಪೆಪ್ಸಿ ಜ್ಯೂಸು, ಕೇಕು ತಂದಿದ್ವಿ ಕರೆಕ್ಟ್. ತಳ್ಳ ನೀವು ಸೌತೆಕಾಯಿ ನೋಡ, ಸೌತೆಕಾಯಿ ಬೇಕಂದ್ರೆ ಚೆನ್ನಾಗಿ ಹಾಕೊಟ್ರು ನಿಮ್ಮ ಭಟ್ರು ಸೌತೆಕಾಯಿನ. ಇದು ನಿಮ್ಲು ಇಲ್ಲಿ ನೋಡಿ, ಚಟ್ನಿ ಕೊಟ್ಟಿರೋದು ನೋಡಲ್ಲ ಅವರು, ಕಬಾಬಿಗೆ ಲೆಗ್ ಪೀಸ್ಗೆ ಚಿಕ್ಕದು ಕೊಟ್ಟವ್ರೆ. ನಾವು ಜಾಸ್ತಿ ತಿನ್ನೋಕ್ಕಾಗಲ್ಲ, ನಿಮಗೆ ಎಷ್ಟಾಯ್ತು ಅಷ್ಟು ತಿನ್ನೋ. ಗೈಸ್, ನಾವು ಇಬ್ಬರೇ ಇಷ್ಟೊಂದೆಲ್ಲ ತಿಂತೀವಿ ಅಂತೆಲ್ಲ ಅನ್ಕೋಬೇಡಿ. ಇದು ವೀಡಿಯೋಗೋಸ್ಕರ ಇಷ್ಟೊಂದು ತಂದ್ವಿ. ಅದಾದ್ಮೇಲೆ ಇಲ್ಲಿ ನಾಯಿಗಳಿದ್ದಾವೆ, ಸೊ ಅವಕ್ಕೆಲ್ಲ ಊಟ ಹೋಯ್ತಾ ಹಂಗೆ ಅವನ್ನೇ ಇಲ್ಲಿ ಕರ್ಕೊಬರ್ತೀವಿ, ಇಲ್ಲಾಂದರೆ ನಾವೇ ಅಲ್ಲಿಗೆ ತಗೋಗಿ ಹಂಗೆ ಹಾಕ್ಬಿಟ್ಟು ಹೋಗ್ತೀವಿ. ಸೊ ಗೈಸ್, ಎಲ್ಲ ರೆಡಿ ಮಾಡಿ ಇಟ್ಟಾಯಿತು. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ನಮ್ಮ ಶಿಷ್ಯ. ಏನಿಂದ ತಿಂತಿ? ಏನಪ್ಪ ಫಸ್ಟ್ ತಿಂತೀಯ? ಸೌತೆಕಾಯಿ ವೆಜ್ಜು. ಯಾವತ್ತು ನಮಗೆ ಮುದ್ದೆಯಿಂದ ಸ್ಟಾರ್ಟ್ ಮಾಡಬೇಕು ಊಟನ. ಮಚ್ಚ ಸಾಫ್ಟ್ ಕಣ ಮುದ್ದೆ. ಏನು ರಫ್ ಇರುತ್ತಾ ಮುದ್ದೆ? ಅಲ್ಲ, ಈ ಒಂದೊಂದು ಕಡೆ ಗಟ್ಟಿ ಮಾಡಿಬಿಡ್ತಾರೆ ಹೋಟ್ಲಲ್ಲಿ, ಬಟ್ ಇಲ್ಲೊಂಚೂರು ಸಾಫ್ಟ್ ಆಗೈತೆ. ನಾನ್ ವೆಜ್ ಅಂದರೆ ಇಷ್ಟನಾ ನಿಮಗೆ? ಪಂಚ ಪ್ರಾಣ. ನಾನ್ ವೆಜ್ ಎಲ್ಲಿ ಕೊಟ್ಟರು ಬಿಡಲ್ಲ. ಸಾಂಬಾರು ಒಂಚೂರು ತಣ್ಣಕ್ಕಾಗ್ಬಿಟ್ಟಿದೆ ಗೈಸ್, ಸುಮಾರು ಹೊತ್ತಾಯ್ತಲ್ಲ. ನಮಗೆ ವೆಜ್ ಅಂದರೆ ಎನರ್ಜಿ, ನಾನ್ ವೆಜ್ ಅಂದರೆ ಅಲರ್ಜಿ.
ನೀನು ಹೆಂಗೆ ಮಾತಾಡ್ತಿದ್ದೀಯ ಅಂದರೆ ಸ್ಮಶಾನದಲ್ಲಿ ಊಟ ಮಾಡ್ತಿದ್ದೀಯ ಅಂತಲ್ಲ, ಹೋಟೆಲ್ ಕುತ್ಕೊಂಡು ಮಾತಾಡ್ತಾನೆ. ಆಗಣ ನಿಂಗೆ ಈ ಕಾನ್ಸೆಪ್ಟ್ ಬರೋಕ್ಕೆ ಏನು ಇನ್ಸ್ಪಿರೇಷನ್ನು ಈ ವಿಡಿಯೋ ಮಾಡಕ್ಕ? ಅಂದರೆ ಈ ಕಾನ್ಸೆಪ್ಟು ಸ್ಮಶಾನದಲ್ಲಿ ಈ ಥರ ಊಟ ಮಾಡಬೇಕು ಇದಾ ಗೈಸ್, ಈ ಕಾನ್ಸೆಪ್ಟ್ ನನಗೆ ಹೆಂಗೆ ಪ್ಲ್ಯಾನ್ ಮಾಡಿದ್ದು ಅಂದರೆ, ವಿಕಾಸ್ ಬ್ರೋನು ಸೇಮ್ ಇದೇ ಥರ ಒಂದು ಕಂಟೆಂಟ್ ಮಾಡಿದ್ರು. ಸ್ಮಶಾನದೊಳಗಡೆ ನಾನು ಮತ್ತು ನನ್ನ ಫ್ರೆಂಡ್ಸು ಹೋಗ್ಬಿಟ್ಟು ಸಮಾಧಿ ಮೇಲ್ಗಡೆ ಕೂತ್ಕೊಂಡು ನಾನ್ ವೆಜ್ ಊಟನ ಮಾಡ್ತೀವಿ. ನನಗೆ ಆ ವಿಡಿಯೋ ನೋಡಿದಾಗ ಸಖತ್ ಇಷ್ಟ ಆಗ್ಬಿಟ್ಟಿತ್ತು. ಅಂದರೆ ಏನು ಹಿಂಗೆಲ್ಲ ಮಾಡ್ಬಿಟ್ಟವ್ರಲ್ಲ ಗುರು ಅಂತ. ಸೊ ನಂಗೆ ಆ ವಿಡಿಯೋ ನೋಡಿ ನಂಗೆ ಅನಿಸಿತ್ತು ಅಂದರೆ ನಾನು ಈ ರೀತಿ ಒಂದು ಕಂಟೆಂಟ್ ಮಾಡಬೇಕು ಅಂತ. ಸೊ ಆ ವಿಡಿಯೋ ನೋಡೋಣ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಆ ವಿಡಿಯೋ ನೋಡೋಣ ಅದರಲ್ಲೂ ಹಿಂಗೇನ ಸಮಾಧಿ ಮೇಲೆ ಊಟ ಮಾಡ್ತಾರಾ? ಮಚ್ಚ ಲೆಗ್ ಪೀಸ್ ತಿನ್ನು. ತಿನ್ನೋ ಆಯ್ತು ತಿನ್ನು. ಸಾಕು ತಿನ್ನೋ ನೋಡಿದ್ರೆ ಭಯ ಆಯ್ತದ ಕಣ್ಣಂಗೆ. ಏನು ಗುಂಗನ್ನು ಸೌಂಡ್ ಮಾಡೋಂಗ ಅಲ್ವಾ? ನನಗೆ ಆಗುತ್ತೆ, ಆದರೆ ನಾನು ಮುಚ್ಕೊಂಡಿರ್ತೀನಿ. ಆಯ್ತು, ಇಡ್ಲಿ ನಾನ್ ವೆಜ್ ಒಳ್ಳೆ ಆಪ್ಷನ್ ಕಳ. ಇಡ್ಲಿ ಅಪ್ಪ ನಮಗೆ ಇದನ್ನು ತಿಂತೀನಿ ನಾನು. ಗೈಸ್ ರೈಸ್ ಟೇಸ್ಟ್ ನೋಡೋಣ ಈಗ. 1000 ಕೊಟ್ಟಿಲ್ವಾ? ಅದನ್ನು ಒಂಚೂರು ಹಾಕೋಣ. ಅದು ಏನಂತ ಐಡಿಯಾ ಬಂತು ನಿನಗಿದು? ಯಾಕಲ ಸಮಾಧಿನಲ್ಲಿ ಗೈಸ್ ಖುಷ್ಕಾದಿಂದ ಒಂದೆರಡು ಪೀಸು ಸಿಕ್ಬಿಡ್ತು. ಇಲ್ಲಿಂದ ಯಾವಾಗ ಹೊರಗಡೆ ಹೋಯ್ತೀವೋ ನಂದು. ತಿನ್ನು ತಿನ್ನೋ ಉಸಿರಾಡಕ್ಕೆ ಆಯ್ತಾರೆ ನಂಗೆ. ಮಚ್ಚ ಈಗ ಕೆಳಗಿರೋರು ನಮ್ಮ ಲೋ ನಿನ್ನ ಪ್ರಕಾರ ಇಲ್ಲಿ ಇರ್ತಾರೆ ಯಾರಾದರೂ? ಈಗ ನನ್ನ ಸುತ್ತನೂ ಏನಿಲ್ಲ ಅಂದ್ರೆ ಆ ಮರದ ಮೇಲೆ, ಈ ಮರದ ಮೇಲೆ ಇಲ್ಲೆಲ್ಲ ನಿಂತಿರ್ತಾರೆ. ಇವಾಗ ಹಿಂದೆ ಅವ್ರ ಪಾಡಿಗೆ ಅವ್ರು ನಿಂತು ಯಾರಿಗೂ ಏನು ತೊಂದರೆ ಕೊಡಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಯಾಕಾದ್ರೂ ನಿಂಗೆ ಫ್ರೆಂಡ್ ಆದ್ನು, ಯಾಕಾದ್ರೂ ನಾನು ಬರಕ್ಕೆ ಒಪ್ಕೊಂಡು ಜ್ಯೂಸ್ ಕುಡಿ. 2 ಸ್ಮಶಾನಕ್ಕೆ ಹೋಗಿ ಹುಡುಕಿದ್ವಲ್ಲಪ್ಪ, ಅದಕ್ಕೆ ನಿಂಗೆ ದೇವಣ್ಣ ಯಾಕಾದ್ರೂ ನಿನ್ನ ಫ್ರೆಂಡ್ಶಿಪ್ ಮಾಡೋದು ನಾನು ಇಲ್ಲ. ಅಲ್ಲ ಪುಣ್ಯ ಮಾಡಿರ್ಬೇಕು ಸಮಾಧಿ ಮೇಲೆ ಊಟ ಮಾಡೋಕ್ಕೂ. ಟೇಸ್ಟ್ ಚೆನ್ನಾಗೈತೆ. ತಿನ್ನು ಏನೋ ಅಂದರು ರೈಸ್ಗೆ ಈರುಳ್ಳಿ ನಿಂಬೆಹಣ್ಣು ಅದಿಲ್ಲ ಅಂದರೆ ಯಾರ ಪುಲ್ಚಾರ್ ನನ್ನ ಮಗ ಬರೀ ಈರುಳ್ಳಿ ಸೌತೆಕಾಯಿ ನಿಂಬೆಹಣ್ಣು ತಿಂತಾನ. ಪುಲ್ಚಾರವರು ಈರುಳ್ಳಿ ಜಾಸ್ತಿ ತಿನ್ನಲ್ಲ. ತಿನ್ಬಿಡ್ಲಾ? ಒಳ್ಳೆ ಚರ್ಬಿ ಮಾಡೋಣ ಕಂಡ. ಆಮೇಲೆ ಇನ್ನೊಂದು ವಿಷಯ, ಇದು ಪೂಜಾ ಗೇಮ್ ಮಾಡೋ ಪ್ಲ್ಯಾನ್ ಇತ್ತಲ್ಲ, ಎಲ್ಲ ಮಾಡ್ಕೊಳಪ್ಪ, ಅದಕ್ಕೆ ನಾನು ಕರಿಬೇಡ. ಪ್ಲಾನ್ ಕೊಟ್ಟಿದ್ದು ನಾನೇನೆ, ಬಟ್ ನಾನು ಅದು ಮಾಡಲ್ಲ. ಅದು ಹೆಂಗಿರುತ್ತೆ ಕ್ಯೂರಿಯಾಸಿಟಿ ಇದೆ ನನಗೆ. ಹೆಂಗಾರ ಮಾಡಿ ನೀನು ಬಂದರೆ ಮಾಡೋಣ, ಇಲ್ಲ ಮಾಡೋಣ. ನಾವು ಊಜಾ ಗೇಮ್ದು ಒಂದು ಪ್ಲಾನ್ ಆ ವಿಡಿಯೋ ಅದು ಹೆಂಗೆ ಅಂತ ನಂಗೆ ಗೊತ್ತಿಲ್ಲ. ನಿಜವಾಗ್ಲೂ ಆ ಊಜಾ ಗೇಮು ದಬ್ಬಾ ಬರ್ಸೋದೆಲ್ಲ ನಂಗೆ ಗೊತ್ತಿಲ್ಲ. ಮಾಡಬೇಕು ಅಂದರೆ ಕಮೆಂಟ್ ಮಾಡ್ಬಿಡ್ತೀನಿ. ನೆಕ್ಸ್ಟ್ ಅಲ್ಲ ಮುಂದೆ ಯಾವ್ದಾರ ವೀಡಿಯೋಸು ಟ್ರೈ ಮಾಡಿ. ಅವ್ರು ಆ್ಯಕ್ಚುಲಿ ಒಂದು 2-3 ಸತಿ ದೆವ್ವಗಳನ್ನ ಕರ್ಸಿರೋಂಥ ಎಕ್ಸ್ಪೀರಿಯನ್ಸ್ ಆಯಿತು ಅವರಿಗೆ ಪೂಜೆಗೆ ಮಾಡಿ. ನಾನು ದೆವ್ವ ಕರ್ಸಿದ್ದೀನಲ್ಲ ಈಗ. ತಿಗ ಮುಚ್ಕೊಂಡು ತಿನ್ನ. ಈಗ ನಮ್ಮ ಕೆಳಗಡೆ ದೆವ್ವ ಇಲ್ಲ ಅಂತ ನಾವು ತಿಗ ಮುಚ್ಕೊಂಡು ತಿನ್ನಾಯಿತು. ಕಾಗೆಗಳು ಪಕ್ಷಿಗಳು ಎಲ್ಲ ಬಂದು ತಿನ್ಕೋಯ್ತು ಕಣ. ನಾನೇ ಬೇಗ ತಿನ್ನಪ್ಪ. ಆಯಿತು 12:30. ನೋಡು ಹೊರಡ್ಕೊ ನೋಡಪ್ಪ ಏನಾಯಿತು, ಮುಗ್ದೆ ಹೋಯ್ತು. ಏನಾರು ಆಯಿತು ನಿನಗೀಗ? ಯಾರು ಎದ್ದು ಬಂದ್ರು ಇವಾಗ ನಿನಗೆ? ಎದ್ದು ಬಂದ್ಬಿಟ್ಟು ಯಾಕೋ ತಿಂತಿದ್ದೆ ಎದ್ದೋಗ ನನ್ನ ಮಗನೇ ಅಂತೇನಾರು ಅಂದ್ರೆ ಈಗ ಇನ್ನೂ ರೂಮ್ಗೆ ಹೋಗಿಲ್ಲ, ಹೋದ್ಮೇಲೆ ಈ ಥರ ಹೇಳು. ಏನು ಗೊತ್ತಾ, ಈ ಜಾಗದಲ್ಲಿ ಆತ್ಮಗಳು ಇರುತ್ತೋ ಇರೋಲ್ವೋ ಗೊತ್ತಿಲ್ಲ, ಬಟ್ ನಾವು ಹಿಂಗೆ ಓಡಾಡ್ಬೇಕಾದ್ರೆ ಅದೇ ಮೈಂಡ್ ಸೆಟ್ಟಲ್ಲಿ ಹೋಯ್ತಿದ್ರೆ ಸಣ್ಣ ಪುಟ್ಟ ಸೌಂಡ್ ಆದ್ರೂ ಅದೇ ಇರಬಹುದು ಅಂತ ಅನ್ಸುತ್ತೆ. ಭಯ ಆಗದೆ ಆ ರೀಸನ್ಗೆ ನೆನಪಲ್ಲ. ನನ್ನ ಫ್ರೆಂಡ್ ಇನ್ನೊಬ್ಬ ಏನು ಹೇಳಿದ್ದು ಗೊತ್ತಾ, ಇದೇ ರೋಡಲ್ಲಿ ಮುಂದೆ ಕರೆಕ್ಟಾಗಿ ಈ ಕಡೆ ಸ್ಮಶಾನ, ಇವನು ಈ ಕಡೆಯಿಂದ ಹೋಗ್ತಿದ್ನಂತೆ. ಈ ಜಾಗಕ್ಕೆ ಬಂದಾಗ ಸ್ವಲ್ಪ ಈ ಕಡೆ ಎಳ್ದಂಗೆ ಆಯ್ತಂತೆ ಗಾಡಿ. ನಿಜವಾಗ್ಲೂ ದೇವರಣೆಗಳು ಹಿಂಗೆ ಹೇಳ್ದ. ಹಿಂಗೆ ಅದು ನಿಜನ ಸುಳ್ಳ ನನಗಂತೂ ಗೊತ್ತಿಲ್ಲ, ಅವ್ನು ಹೇಳಿದ್ದು ಹೇಳ್ತಾ ಇದ್ದೀನಿ. ಹಿಂಗೆ ಹೋಗ್ಬೇಕಾದ್ರೆ ಗಾಡಿ ಹಿಂಗೆ ಎಳ್ದಂಗೆ ಆಗಿದೆ, ಮತ್ತೆ ಆಮೇಲೆ ಕಂಟ್ರೋಲ್ ತಪ್ಕೊಂಡು ಹಿಂಗೆ ಹೋಗಿರೋದಂತ. ಬಟ್ ಅದರ ನಿಜನ ಸುಳ್ಳ ಅಂತ ಗೊತ್ತಿಲ್ಲ ನಮ್ಗೇನಾಗಿಲ್ಲ ಇದುವರೆಗೂ. ನಿಂಗೆ ಅನ್ಸಾಯ್ತಾ? ಸದ್ಯಕ್ಕೆ ಏನು ಅನಿಸಿಲ್ಲ.
ನಮ್ಮ ಅಣ್ಣ ಮತ್ತು ಇನ್ನೊಬ್ರು ಅಣ್ಣ ಇದ್ದಾರೆ, ಅವರು 3 ಜನ ಎಕ್ಸ್ಪೀರಿಯನ್ಸ್ ಮಾಡಿರೋದು ಇದು. ಅವಾಗ ಬಂದಿತ್ತಂತೆ ಏನು ದೆವ್ವ ಬಂದಿತ್ತಂತೆ, ಆತ್ಮ. ಎಲ್ಲಿಗೆ? ಇಲ್ಲೇ ಎಲ್ಲೋ. ಹೆಂಗ್ ಬಂದಿತ್ತಂತ ಆತ್ಮ? ಕೇಳಿಸ್ಕೊ, ಕತೆ ಹೇಳ್ತೀನಿ. ಅವರು 3 ಜನ ಹಿಂಗೆ ಏನೋ ಸಡನ್ ಪ್ಲ್ಯಾನು, ಪೂಜೆಗೆ ಮಾಡಬೇಕು, ದೇವ್ರ ಬಗ್ಗೆ ಮಾತಾಡ್ತಾ ಇದ್ರಂತೆ. ಪೂಜೆಗೆ ಮಾಡಬೇಕು ಅಂತ ಇದು ಬಂದಿದೆ ಮಾತು. ಸರಿ ಮಾಡೋಣ ಅಂತ ಆ ಟೈಮಲ್ಲಿ ನಮ್ಮ ಅಜ್ಜಿ ತೀರೋಗಿದ್ರು. ಆಗ ನಿಮ್ಮ ಅಜ್ಜಿನ ಬಂದೈತೆ ಅಂತ ಕೇಳಿಸ್ಕೊಳ, ಹೇಳು, ಗಾಪ್ ಕೊಟ್ಟು ನನಗೆ ಕೇಳಿಸ್ಕೊ. ಅವರು 3 ಜನ ಪೂಜೆಗೆ ಮಾಡೋಣ ಅನ್ಕೊಂಡು ರೆಡಿ ಮಾಡ್ಕೊಂಡು ಆಡ್ತಾರೆ. ನಾವು ಆ ಟೈಮಲ್ಲಿ ನಮ್ಮ ಅಜ್ಜಿ ತೀರೋಗಿದ್ರಲ್ಲ, ಸರಿ ನಮ್ಮ ಅಜ್ಜಿನೇ ಕರ್ಸೋಣ ಅಂದ್ಬಿಟ್ಟು ನಮ್ಮ ಅಣ್ಣ ಅಂದವನಂತೆ. ಸರಿ ಅಂದ್ಬಿಟ್ಟು ಹಿಂಗೆ ಮಾಡ್ತಾವ್ರೆ, ಪೂಜೆ ಗೇಮ್ ಸ್ಟಾರ್ಟ್ ಮಾಡ್ಕೊಂಡಂತೆ. ಕರೆಕ್ಟಾಗಿ ಮಧ್ಯದ ಟೈಮಲ್ಲಿ ಏನೋ ಶಬ್ದ ಆದಂಗೆ ಆಯ್ತಂತೆ ಡೋರ್ ಹತ್ರ. ಅವಾಗ ಕೇಳಿದ್ರು, ಯಾರಾದರೂ ಇದ್ದೀರಾ, ಯಾರಾದರೂ ಬಂದಿದ್ರೆ ಏನಾದರೂ ಸೌಂಡ್ ಮಾಡಿ ಹಂಗೆ ಹಿಂಗೆ ಅಂತ ಅಂದ್ರಂತೆ. ಒಂದ್ಸತಿ ಏನಂದಿಲ್ಲ, ಮತ್ತೆ ಯಾರು ಇದ್ರೆ ಸೌಂಡ್ ಮಾಡಿ ನಮಗೆ ಗೊತ್ತಾಗುತ್ತೆ ಹಂಗೆ ಹಿಂಗೆ ಅಂತ ಏನೇನೋ ಅಂದ್ರಂತೆ. ಅಡುಗೆ ಮನೇಲಿ ಡಬ್ ಅನ್ನೋಂಗೆ ಸೌಂಡ್ ಆಯಿತು, ಏನೋ ಪಾತ್ರೆಗಿದ್ರೆ ಸೌಂಡ್ ಅಂತ. ಅಲ್ಲಿ ತನಕ ನಮ್ಮ ಅಣ್ಣನ ಫ್ರೆಂಡು ಭಯ ಇರಲಿಲ್ಲ ಅಷ್ಟು, ಅವ್ರಿಗೆ ಫುಲ್ ಧೈರ್ಯ. ಅದು ಸೌಂಡ್ ಆದಾಗ ಅವ್ರು ಯೂಶಲಿ ಸುಳ್ಗಿಲ್ ಎಲ್ಲ ಹೇಳಲ್ಲ, ಅವ್ರಿಗೆ ಭಯಂಕರ ಹೆದರಿಕೆ ಆಗೋಯ್ತಂತಾಗ. ನಿಲ್ಲಿಸ್ಬಿಡು ಅಂತ ಹೇಳಿ ನಿಲ್ಸಿಸಿ ಆಮೇಲೆ ಎಲ್ಲ ಮುಗಿದ್ಮೇಲೆ ಕರೆಕ್ಟಾಗಿ ಅಡುಗೆ ಮನೆಗೆ ಹೋಗಿ ನೋಡಿದ್ರಂತೆ, ಒಂದು ಚೂರು ಇದು ಏನೂ ಅಲ್ಲಾಡಿಲ್ಲಂತೆ. ಸೌಂಡ್ ಮಾತ್ರ ದೇವರಣಗಳು ಬಂತು, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನಾವು ತಿಗ ಮುಸ್ಕೊಂಡು ನೋಡ್ಲಾ, ನೀನು ಎದುರಲ್ಲದೆ ನನಗೂ ಎದುರಿಸ್ತಾವನು ಅಲ್ಲಿ. ಅದಕ್ಕೆ ನನಗೆ ಏನು ಎಕ್ಸ್ಪೀರಿಯನ್ಸ್ ಐತೆ ಅದು ನೋಡಲೇಬೇಕು ಅಂತ ನನಗೆ ಪೂಜೆಗೆ ನೋಡಂಬಿಡ. ಆಯ್ತು, ನಿನ್ನ ಆಸೆನ ಪೂರೈಸ್ತೀನಿ ಒಂದು ದಿವಸ, ನಿನ್ನೆ ಕರ್ಕೊಂಡು ಏನು ಮಾಡೋಣ ಇದು. ಏನು ಮಾಡಪ್ಪ, ಜ್ಯೂಸ್ ಕುಡ್ಕ. ಏನು ಸೇರ್ತಾ ಇಲ್ಲ ನನಗಲ್ಲಿ, ಒಳಗೆ ತಿರುಗ್ತಾ. ನಾನೇ ನೀಟಾಗಿ ಊಟ ಮಾಡಿದ್ದು, ಇವನಿಗೇನು ಊಟ ಸೇರ್ತಿಲ್ವಂತೆ, ಸಮಾಧಿ ಮೇಲೆ ಊಟ ಮಾಡ್ತಿರುತ್ತೆ. ಸೊ ಗೈಸ್, ಹಂಗಂತ ಈ ರೀತಿ ಎಲ್ಲ ಯಾರೂ ಟ್ರೈ ಮಾಡೋಕ್ಕೆ ಹೋಗಬೇಡಿ. ನಾವೇನೋ ಒಂದು ಚಾಲೆಂಜ್ ವೀಡಿಯೋ ಅಥವಾ ಒಂದು ಯೂಟ್ಯೂಬ್ ಚಾನಲ್ಗೆ ಅಂತ ಒಂದು ಕಂಟೆಂಟ್ ಆಗುತ್ತೆ ಅಂತ ಒಂದು ಮಾಡಿದ್ದಷ್ಟೇ. ಸೊ ನೀವು ನೋಡ್ತಿರೋರು ಯಾರು ಇದನ್ನ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಮಟನಲ್ಲಿ ಚರ್ಬಿ ಜಾಸ್ತಿ ಇರೋದಕ್ಕೆ ಜಿಡ್ ಜಾಸ್ತಿ ಆಗ್ಬಿಟ್ಟೈತೆ. ನಾನು ಲಿಂಬೆನ ಐತಿ ಎಲ್ಲ ಹೆಂಗೆ ಹಾಕೋದು ನಾಯಿಗೆ? ಹಾಕತ್ತಾಳು ಇಲ್ಲಿಗೆ ಬತ್ತಬೇಕಲ್ಲ. ಬಾ 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 ಇಲ್ಲ, ದೆವ್ವ ಬರ್ತೇನೆ. ನಾಳೆ ಬಾ ಅನ್ಬೇಕು. ದೆವ್ವ ರಿಯಲ್ ಆಗಿ ಬಂದ. ಅದು ಯಾವುದೋ ಒಂದು ಹೇಳ್ತಿದ್ದಲ್ಲ, ಚೂರು ತುದಿಲಿದ್ದೀನಿ, ಪೀಕಿಗೆ ಹೋಗ್ಬಿಡ್ತೀನಿ, ಒಂದೇನೋ ಸಿಗಬೇಕು ಅಂತ. ಸೊ ಗೈಸ್, ಇದು ಬರ್ಬೇಕಾರೆ ಎಷ್ಟು ನೀಟಾಗಿತ್ತು ಅಲ್ಲೋ ಗೊತ್ತಿಲ್ಲ, ಹೋಗ್ಬೇಕಾರೆ ಅದಕ್ಕಿಂತ ನೀಟಾಗೈತಿ. ಅಲ್ಲಾರ ಕೂತೋರ್ಕಂಡ್ಲ ಬರಪ್ಪ ಸುಮ್ಮನೆ. ಸೊ ಗೈಸ್ ನೋಡಿ, ನಾವು ಯಾವ ಸಮಾಧಿ ಮೇಲೆ ಊಟ ಮಾಡಿದ್ವಿ ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿದ್ವಿ. ಹೆಂಗಿತ್ತು ಮುಂಚೆ ಹೆಂಗಿತ್ತು ಹಂಗೆ ಮಾಡಿದ್ವಿ. ಸೊ ಹೋಗೋಣ ಬನ್ನಿ ಅಷ್ಟೇ. ಚಿಕನ್ ಐತೆ, ಇಡ್ಲಿ ಐತೆ, ಇನ್ನಾಗ ಊಟ ಮಾಡಾಗ್ರ ನೀಟಾಗಿ ಆರಾಮಾಗಿ. ಇನ್ನೊಂದೇನು ಅಂದ್ರೆ, ಈ ದೆವ್ವ ಭೂತ ಪ್ರೇತ ಏನು ಆತ್ಮಗಳೆಲ್ಲ ಬರುತ್ತಲ್ಲ, ಅದು ಗೊತ್ತಾಗದೆ ಫಸ್ಟ್ ಪ್ರಾಣಿಗಳಿಗಂತ, ಮನುಷ್ಯರಿಗಿಂತ ಅವು ಫಸ್ಟ್ ರಿಯಾಕ್ಟ್ ಮಾಡ್ತಾವಂತ. ಏನಾರು ಬಂದ್ರೆ ಅವೇನಾರು ಒಂಚೂರು ರಿಯಾಕ್ಟ್ ಮಾಡಿದ್ರೆ ಅರ್ಥ ಮಾಡ್ಕ ನಮ್ಮ ಸುತ್ತಮುತ್ತ ದೆವ್ವ ಇದೆ ಅಂತ. ಸೊ ಗೈಸ್, ನಾನು ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ವಂಶ ಸುಮ್ಮನೆ ಆಯ್ತಾಯ್ತು, ಸುಮ್ಮನೆ ಒಂದೇ ವಿಡಿಯೋ ಹೇಳಿದ್ದಲ್ಲಪ್ಪ ಪ್ರಾಣಿಗಳು ಈಗ ಅದಾಯ್ತೈತೆ ಅಂತ ಗೊತ್ತಿಲ್ಲ. ಸಗೈಸ್ ವಿಡಿಯೋ ಎಂಡ್ ಮಾಡ್ಬಿಡೋಣ. ಸಗೈಸ್, ನಾನು ಈ ವಿಡಿಯೋ ಇಲ್ಲ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಕವನ್ ಜೊತೆ ಗಂಧದ ಗುಡಿ ವ್ಲಾಗ್ಸ್ ಸೈನಿಂಗ್ ಆಫ್. ಟಾಟಾ, ಬಾಯ್.